ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಂದು ತಮಿಳುನಾಡು ರಾಜ್ಯಪಾಲರನ್ನ ಈಗಾಗಲೇ ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್ ದಳಪತಿ ಅವರು ಭೇಟಿ ಮಾಡಿದ್ದಾರೆ. 40 ನಿಮಿಷಗಳ ಕಾಲ ರಾಜ್ಯಪಾಲ ಅರ್ಲೇಕರ್ ಅವರನ್ನ ಭೇಟಿ ಮಾಡಿ ಮಾತನಾಡಿರುವಂತದ್ದು. ಈಗಾಗಲೇ ದಳಪತಿ ವಿಜಯ್ ಹಾಗೂ ಗವರ್ನರ್ ಭೇಟಿ ಅಂತ್ಯವಾಗಿದೆ. ಹಾಗಾದರೆ ರಾಜಭವನದಿಂದ ವಿಜಯ್ಗೆ ಈಗಾಗಲೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಜಯ್ ಪದಗ್ರಹಣಕ್ಕೆ ಸಮಯವನ್ನ ನಿಗದಿ ಮಾಡ್ತಾರೆ. 40 ನಿಮಿಷಗಳ ಮಾತುಕತೆಯನ್ನ ವಿಜಯ್ ದಳಪತಿ ಅವರು ನಡೆಸಿದ್ರು. ಹಾಗಾದ್ರೆ ಇಲ್ಲಿ ಗೊತ್ತಾಗ್ತಾ ಇದೆ, ಸರ್ಕಾರ ರಚನೆಗೆ ಮತ್ತೆ ದಳಪತಿ ವಿಜಯ್ ಅವರು ಹಕ್ಕು ಮಂಡಿಸಿದ್ದಾರೆ. ರಾಜ್ಯಪಾಲರನ್ನ ಭೇಟಿ ಮಾಡಿ ಈಗಾಗಲೇ ಹೊರ ಬಂದಿದ್ದಾರೆ. ಅವರ ನಡುವೆ ಮಾತುಕತೆ ಮಾಡಿದ್ರು, ಚರ್ಚೆ ಕೂಡ ಆಗಿದೆ. ಈಗಾಗಲೇ ಮ್ಯಾಜಿಕ್ ನಂಬರ್ 118 ಇದೆ. ಈಗ ವಿಜಯ್ ಅವರಿಗೆ 116 ಶಾಸಕರ ಬಲ ಸಿಕ್ಕಂತಾಗಿದೆ. ಇನ್ನು ಸಿಪಿಐನಿಂದ 2 ಸ್ಥಾನ, ವಿಸಿಕೆಯಿಂದ 2 ಸ್ಥಾನ, ಕಾಂಗ್ರೆಸ್ನಿಂದ 5 ಸ್ಥಾನ, ಒಟ್ಟು 116 ಸ್ಥಾನಗಳ ಬಲ ಸಿಕ್ಕಂತಾಗಿದೆ ವಿಜಯ್ ದಳಪತಿ ಅವರಿಗೆ. ಇನ್ನು ತಮಿಳುನಾಡು ರಾಜ್ಯಪಾಲರನ್ನ ಭೇಟಿ ಮಾಡಿ ಸರ್ಕಾರ ರಚನೆಗೆ ಈಗಾಗಲೇ ಹಕ್ಕು ಮಂಡಿಸಿರುವಂಥದ್ದು. ಟಿವಿಕೆ ಪಕ್ಷವು 234 ಸದಸ್ಯರ ವಿಧಾನಸಭೆಯಲ್ಲಿ 108 ಸ್ಥಾನಗಳನ್ನ ಗೆದ್ದು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಒಂದ್ ಕಡೆ 108 ಸ್ಥಾನಗಳನ್ನ ಗೆದ್ದಿತ್ತು. ಕಾಂಗ್ರೆಸ್ ಕೂಡ ಬೆಂಬಲ ಸಿಕ್ಕಂತಾಗಿದೆ. ಈಗ ಇವತ್ತು ವಿಸಿಕೆ ಪಕ್ಷ ಅವರು ಕೂಡ ಟಿವಿಕೆ ಪಕ್ಷಕ್ಕೆ ನಾವು ಬೆಂಬಲವನ್ನ ಕೊಡ್ತೀವಿ ಅಂತ ಹೇಳಿದ್ರು. ಅವರಿಂದನೂ ಕೂಡ 2 ಸ್ಥಾನಗಳು, ಹಾಗೆ ಸಿಪಿಐನಿಂದ 2 ಸ್ಥಾನ,